ಒಂದು ಶಾಂತವಾದ ಹಳ್ಳಿಯ ಹತ್ತಿರ ಒಂದು ವಿಚಿತ್ರ ಕೆರೆಯಿತ್ತು. ಆ ಕೆರೆಯ ಬಗ್ಗೆ ಎಲ್ಲರೂ ಹೇಳುತ್ತಿದ್ದರು. ಸಂಜೆಯ ನಂತರ ಆ ಕೆರೆಗೆ ಹೋಗಬೇಡಿ, ಅಲ್ಲಿ ಮಾಯೆಯಿದೆ. ಆ ಹಳ್ಳಿಯಲ್ಲಿ ಕಿರಣ್ ಎಂಬ ಧೈರ್ಯಶಾಲಿ ಹುಡುಗ ವಾಸಿಸುತ್ತಿದ್ದ. ಅವನಿಗೆ ರಹಸ್ಯಗಳನ್ನು ಹುಡುಕುವುದು ತುಂಬ ಇಷ್ಟ. ಒಂದು ದಿನ ಅವನ ಚಿಕ್ಕ ನಾಯಿಯಾದ ಚಿನ್ನು ಅಚಾನಕ್ ಕಾಡಿನ ಕಡೆ ಓಡಿತು. ಚಿನ್ನು, ನಿಲ್ಲು ಎಂದು ಕಿರಣ್ ಅದರ ಹಿಂದೆ ಓಡಿದ. ಓಡುತ್ತಾ ಓಡುತ್ತಾ ಅವರು ಆ ಮಾಯಾ ಕೆರೆಯ ಬಳಿ ತಲುಪಿದರು. ಚಂದ್ರನ ಬೆಳಕು ಕೆರೆಯ ಮೇಲೆ ಬೀಳುತ್ತಿದ್ದಾಗ ನೀರು ಬೆಳ್ಳಿ ಬಣ್ಣದಲ್ಲಿ ಮಿನುಗುತ್ತಿತ್ತು. ಹಠಾತ್ ಕೆರೆಯಿಂದ ಒಂದು ಬೆಳಕು ಹೊರಬಂತು. ಕಿರಣ್ ಭಯಪಟ್ಟುಕೊಂಡರೂ ಧೈರ್ಯವಾದಿ ಮುಂದೆ ಹೋದ. ನೀರಿನೊಳಗೆ ನೋಡಿದಾಗ ಒಂದು ಸಣ್ಣ ಬಂಗಾರದ ಪೆಟ್ಟಿಗೆ ಕಾಣಿಸಿತು. ಅವನು ಅದನ್ನು ತೆಗೆದ ತಕ್ಷಣ ಗಾಳಿ ಜೋರಾಗಿ ಬೀಸಲು ಶುರುವಾಯಿತು. ಮರಗಳು ಕದಲತೊಡಗಿದವು. ಪೆಟ್ಟಿಗೆ ಸ್ವತಃ ತೆರೆದಿತ್ತು. ಅದರೊಳಗೆ ಒಂದು ಹಳೆಯ ಪತ್ರ ಇತ್ತು. ಈ ಕೆರೆ ಹಳ್ಳಿಯನ್ನು ಕಾಪಾಡುವ ಮಾಯಾಶಕ್ತಿ. ಆದರೆ ಜನರು ಪ್ರಕೃತಿಯನ್ನು ಕಾಪಾಡಿದರೆ ಮಾತ್ರ ಇದು ಕೆಲಸ ಮಾಡುತ್ತದೆ. ಅಷ್ಟರಲ್ಲಿ ಕೆರೆಯ ನೀರು ಕಡಿಮೆಯಾಗುತ್ತಿರುವುದನ್ನು ಕಿರಣ್ ಗಮನಿಸಿದ. ಹಳ್ಳಿಯವರು ಮರಗಳನ್ನು ಕಡಿಯುತ್ತಿದ್ದರು, ಕಸವನ್ನು ಕೆರೆಗೆ ಹಾಕುತ್ತಿದ್ದರು. ಇದರಿಂದಲೇ ಮಾಯೆ ನಾಶವಾಗುತ್ತಿದೆ ಎಂದು ಅವನು ಅರಿತುಕೊಂಡ. ಮುಂದಿನ ದಿನ ಕಿರಣ್ ಎಲ್ಲರಿಗೂ ಸತ್ಯ ಹೇಳಿದ. ಮೊದಲಿಗೆ ಯಾರೂ ನಂಬಲಿಲ್ಲ. ಆದರೆ ಕೆರೆ ಸಂಪೂರ್ಣ ಒಣಗಲು ಶುರುವಾದಾಗ ಎಲ್ಲರೂ ಭಯಪಟ್ಟರು. ಹಳ್ಳಿಯವರು ಸೇರಿ ಮರಗಳನ್ನು ನೆಟ್ಟರು, ಕೆರೆಯನ್ನು ಸ್ವಚ್ಛ ಮಾಡಿದರು, ಕಸ ಹಾಕುವುದನ್ನು ನಿಲ್ಲಿಸಿದರು. ಕೆಲವು ದಿನಗಳ ನಂತರ ಭಾರೀ ಮಳೆ ಬಂತು. ಕೆರೆಯು ಮತ್ತೆ ತುಂಬಿತು. ಆ ರಾತ್ರಿ ಮತ್ತೆ ಆ ಬೆಳ್ಳಿ ಬೆಳಕು ಕಾಣಿಸಿತು. ಕಿರಣ್ ನಗುತ್ತಾ ಹೇಳಿದ, ಪ್ರಕೃತಿಯೇ ನಿಜವಾದ ಮಾಯೆ. ಪ್ರಕೃತಿಯನ್ನು ಕಾಪಾಡಿದರೆ ಅದು ನಮ್ಮನ್ನು ಕಾಪಾಡುತ್ತದೆ. ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.